ನಮಸ್ತೆ. ಓಕೆ, ಇದನ್ನು ಬಂದು ಮದರ್ ಜೇಡ್ ಹೆಲ್ತ್ ಚೇರ್ ಅಂತ ಕರಿತೀವಿ. ಈ ಮದರ್ಸ್ ಚೇರಲ್ಲಿ ಬಂದುಬಿಟ್ಟು 4 ಮೋಡ್ಸ್ ಬರುತ್ತೆ. ಒಂದು ಆಟೋ ಮೋಡು, ಇನ್ನೊಂದು ಮ್ಯಾನುವಲ್ ಮೋಡು, ಮಸಾಜ್ ಮೋಡು, ಸೆಮಿ ಆಟೋ ಮೋಡ್ ಅಂತ ಬರುತ್ತೆ. ಇದರಲ್ಲಿ ಬಂದು ನಮಗೆ ಥೆರಪಿ ತೊಗೊಳ್ಳೋವಾಗ ಈ ಬೆನ್ನು ಮೂಳನ್ನು ಬಂದು ಚೆನ್ನಾಗಿ ಒಡೆದು ಥೆರಪಿನ ಕೊಡ್ತಾ ಹೋಗುತ್ತೆ. ಫಸ್ಟ್ ಬಂದು ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ, ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಬ್ಲಡ್ಡನ್ನು ಸರ್ಕ್ಯುಲೇಷನ್ ಮಾಡುತ್ತೆ, ಬ್ಲಡ್ಡನ್ನು ಇನ್ಕ್ರೀಸ್ ಮಾಡುವಂಥ ಥೆರಪಿ ಅಂತ ಹೇಳ್ಬೋದು. ಈ ಥೆರಪಿ ತೊಗೊಳ್ಳೋವಾಗ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ, ಈಗ ಬಂದು ಆಪ್ರೇಷನ್ ಡಾಕ್ಟರ್ ಹೇಳಿರ್ತಾರೆ, ಅದನ್ನು ಆಪ್ರೇಷನ್ನ 100% ಆಪ್ರೇಷನ್ ಆಗದೆ ಇರೋ ಥರ ಈ ಥೆರಪಿ ಬಂದು ಸ್ಯಾಟಿಕಾ ನರ್ವಸ್ ಪ್ರಾಬ್ಲಮ್ ಆಗಿರ್ಬೋದು, ಇದನ್ನೆಲ್ಲ ಬಂದು ಇದರಲ್ಲಿ ಕ್ಯೂರ್ ಮಾಡುವಂಥ ಥೆರಪಿ ಅಂತ ಹೇಳ್ಬೋದು. ಇದರಲ್ಲಿ ಮ್ಯೂಸಿಕ್ ಥೆರಪಿ ಕೂಡ ಇರುತ್ತೆ. ಈ ಮ್ಯೂಸಿಕನ್ನು ಬ್ಲೂಟೂತಲ್ಲಿ ಆನ್ ಮಾಡಿ ಮ್ಯೂಸಿಕ್ ಥೆರಪಿ ತೊಗೊಳ್ಳೋವಾಗ ಆ ಸ್ಟ್ರೆಸ್ ಎಲ್ಲ ಕೂಡ 100% ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ವಾರಕ್ಕೆ ಒಂದ್ಸಲ ತಗೋಬೇಕಾ ಇಲ್ಲ ಮಂತ್ಲಿ ತಗೋಬೇಕಾ? ಈಗ ನಾವು ಡೈಲಿ ತಗೊಳ್ಳೋದ್ರಿಂದ ತುಂಬಾನೇ ಉತ್ತಮ. ಯಾಕೆಂದ್ರೆ ಡೈಲಿ ಬಂದು ಹಾಫ್ ಅನ್ ಅವರ್ ನಾವು ಥೆರಪಿ ಮಾಡುವಾಗ ನಾವು ಹಾಸ್ಪಿಟಲ್ಗೆ ಅಂದ್ರೆ ಮುಂಚೆ ಆ ಥರ ಕೇಸಸ್ ಯಾವ ಥರ ಆಗಿದೆಯಾ? ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ, ಅವ್ರ ಹಾಸ್ಪಿಟಲ್ ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಹಿಂಗೆ ಆಪರೇಷನ್ ಮಾಡಲೇಬೇಕು ಅಂತ ಒಂದು ಲೆಟರ್ ಕೊಟ್ಟಿರ್ತಾರೆ, ಆ ಥರದವ್ರು ಬಂದು ಆಪರೇಷನ್ ಮಾಡದೇ ಇರೋ ಥರನೂ ಆಗಿದೆಯಾ? ಓಕೆ, ಅಮ್ಮ ಬಂದು ಸಾವಿತ್ರಮ್ಮ ಅಂತ, ಅವ್ರಿಗೆ ಬಂದು ಈ ಥೆರಪಿ ಮಾಡಿದ್ಮೇಲೆ ಈಗ ಆಪರೇಷನ್ನೇ ಸ್ಟಾಪ್ ಆಗಿದೆ. ಒಂದ್ಸಲ ಅವ್ರ ಮನೇಲಿ ಬಂದ್ಬಿಟ್ಟು ಜಾರ್ ಬಿದ್ದುಬಿಟ್ಟು ಏನು ಆಪರೇಷನ್ ಮಾಡಬೇಕಾಯ್ತು ಅವ್ರಿಗೆ ಬಂದು ಬೆನ್ನು ಮೂಳೆಯಲ್ಲಿ ಬಂದು L4 L5 ಬಂದು ಬಲ್ಜ್ ಆಗಿತ್ತು. ಅದು ಆಪರೇಷನ್ ಡಾಕ್ಟ್ರು ಹೇಳಿದ್ರು ಮಾಡಲೇಬೇಕು ಅಂತ. ಈ ಥೆರಪಿ ಮಾಡಿದ್ಮೇಲೆ ಈಗ ಎದ್ದು ನಡೀತಾ ಇದ್ದಾರೆ. ಈಗ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಅಷ್ಟು ರಿಸಲ್ಟ್ ಆಪರೇಷನ್ ಆಗಿಲ್ಲ ಇವಾಗ? ಇಲ್ಲ, ಇವಾಗ ತುಂಬ ಚೆನ್ನಾಗಿದ್ದಾರೆ ಈಗ. ಮುಂಚೆ ಬೆಲ್ಟ್ ಹಾಕೊಂಡ್ಬರ್ತಾ ಇದ್ರು, ಈಗ ಬೆಲ್ಟನ್ನ ರಿಮೂವ್ ಮಾಡಿದ್ದಾರೆ. ನೆಕ್ಸ್ಟ್ ಇವಾಗ ಚೆನ್ನಾಗಿ ನಡೀತಾ ಇದ್ದಾರೆ. ಫಸ್ಟ್ ಬಂದು ಇಬ್ರು ಸಹಾಯದಿಂದ ಬರ್ತಾ ಇದ್ರು ಸರ್. ಇಲ್ಲಿಗೆ ಬರ್ತಾರಲ್ಲ ತಗೊಳಕ್ ಚೇರ್ ತಗೊಳಕ್ಕೆ, ಹೌದು, ಅವ್ರಿಗೆ ಇಲ್ಲಿ ಚಾರ್ಜ್ ಮಾಡ್ತೀರಾ ನೀವು? ಇಲ್ಲಿ ₹1 ಚಾರ್ಜ್ ಇಲ್ಲ. ಮಂತ್ಲಿ ಏನಾದ್ರು ಕಟ್ಟಬೇಕು ಇಲ್ಲ ಒಂದ್ಸಲ ಚೇರ್ ಎಷ್ಟು ದುಡ್ಡು ಕಟ್ಟಬೇಕು? ವಯಸ್ಸಾದ ಅಪ್ಪ ಅಮ್ಮಂದ್ರಗೋಸ್ಕರ ಕಂಪನಿ ಬಂದು 100% ಬಂದು ಉಚಿತವಾಗಿ ಆರೋಗ್ಯ ಯಾರಾದ್ರೂ ಬರ್ಬೋದು, ವಯಸ್ಸಾಗಿರೋರು, ದೊಡ್ಡವರು, ಚಿಕ್ಕವರು, ಎಲ್ಡರ್ಸ್ಗೋಸ್ಕರನೂ. ಬಟ್ ಇದಕ್ಕೇನು ಚಾರ್ಜ್ ಮಾಡಲ್ಲ ನೀವು? ದುಡ್ಡು ₹1 ಕೂಡ ಚಾರ್ಜ್ ಮಾಡಲ್ಲ, 100% ಫ್ರೀ ಇದೆ. ಓಕೆ, ಬಟ್ ಬೇರೆನೇ ಏನು ಬೆನಿಫಿಟ್ ಇದೆ ಇದರಲ್ಲಿ ಬೆನಿಫಿಟ್ಸ್ ಅಂತ ನೋಡುವಾಗ ಈಗ ಹಾರ್ಟ್ ಬಂದು ನಮ್ಗೆ ಒಂದೇ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಹಾರ್ಟ್ ಬಂದು ಬ್ಲಡ್ ಸರ್ಕ್ಯುಲೇಷನ್ ಮಾಡಿ ಮಿಕ್ಕಿದ್ದು 25 ಆರ್ಗನ್ಸ್ಗೂ ಕಳಿಸ್ತಾ ಹೋಗುತ್ತೆ. ಇಲ್ಲಿ ನಮ್ಮ ಕಾಲಿನ ಮಧ್ಯಭಾಗದಲ್ಲಿ ಇಟ್ಸ್ ಅ ಸೆಕೆಂಡ್ರಿ ಹಾರ್ಟ್ ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ. ಆ ಕಾಫ್ ಮಸಲ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುವಾಗ ಪಾದದಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಮಾಡಿ ತಿರ್ಗಾ ಉಲ್ಟಾ ಕಳಿಸೋವಾಗ ಏನಾಗುತ್ತೆ ಅಂದರೆ ನಮಗೆ ವೆರಿಕೋಸ್ ವೆಯ್ನನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಶುಗರ್ ನಾರ್ಮಲ್ ಆಗುತ್ತೆ, BP ನಾರ್ಮಲ್ ಆಗುತ್ತೆ, ಮಾತ್ರೆ ಇಲ್ಲದ ಜೀವನ ಈ ಥೆರಪಿ ಕೊಡ್ತಾ ಹೋಗುತ್ತೆ. ಓಕೆ, ಬಟ್ ಇದನ್ನ ರೆಗ್ಯುಲರ್ ಆಗಿ ಬಂದು ಪ್ರಾಬ್ಲಮ್ ಇರೋರು ತಗೋಬೇಕು. ರೆಗ್ಯುಲರ್ ಆಗಿ ಬಂದು ಥೆರಪಿನ ಮಾಡುವಾಗ 100% ಟ್ಯಾಬ್ಲೆಟ್ ಇಲ್ಲದ ಲೈಫು ಈ ಥೆರಪಿ ಮುಖಾಂತರ ಸಿಗ್ತಾ ಹೋಗುತ್ತೆ. ಓಕೆ, ಇಟ್ಸ್ ಥರ್ಮಲ್ ಆಕ್ಯುಪ್ರೆಷರ್ ಥೆರಪಿ ಅಂತ ಹೇಳ್ತೀವಿ. ಥರ್ಮಲ್ ಆಕ್ಯುಪ್ರೆಷರ್ ಇದು ಫ್ರೀ ಥೆರಪಿ, 100% ಚಾರ್ಜಸ್ ಇಲ್ಲದ ಥೆರಪಿ ಅಂತ ಹೇಳ್ಬೋದು. ಎಲ್ಡರ್ಸ್ಗೋಸ್ಕರ ಫ್ರೀ ಆಗಿ ಕೊಡ್ತಾರೆ. ಅಂದ್ರೆ ಏಜ್ ಆಗಿರೋರು ತಗೋಬಹುದು, ಯಂಗರ್ಸ್ಗೂ ಕೂಡ ಎಲ್ಡರ್ಸ್ಗೂ ಕೂಡ ಫ್ರೀ ಆಗಿ ಥೆರಪಿ ಕೊಡ್ತಾ ಹೋಗ್ತಾರೆ. ಈಗ ಯಂಗರ್ಸ್ ಬಂದು ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಒಂದಿನ ಪೂರ್ತಿ ಬಂದು AC ಆಗಿರ್ಬೋದು, ಕಂಪ್ಯೂಟರ್ ಹತ್ರ ಕೂತ್ಕೊಂಡು ಅವರು ಕೆಲಸ ಮಾಡುವಾಗ ಹ್ಯಾಂಡ್ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಅಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಈ ಥೆರಪಿ ಮಾಡುವಾಗ ಅವ್ರಿಗೆ ಫುಲ್ ಆ್ಯಂಡ್ ಫುಲ್ ರಿಲೀಫು, ರಿಲ್ಯಾಕ್ಸೇಷನ್ನು ಇದರಲ್ಲಿ ಥೆರಪಿಯಲ್ಲಿ ಸಿಗುತ್ತೆ. 100% ಸ್ಟ್ರೆಸ್ ಇಲ್ಲದ ಲೈಫನ್ನ ಈ ಥೆರಪಿ ಮುಖಾಂತರ ಸಿಗುತ್ತೆ. ಆದರೆ ಇಲ್ಲಿ ಬಂದು ಟ್ಯಾಬ್ಲೆಟ್ ಇಲ್ಲದ ಲೈಫನ್ನ ಈ ಥೆರಪಿ. ಬಟ್ ಟ್ಯಾಬ್ಲೆಟ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಇರುತ್ತೆ, ಇದರಲ್ಲಿ ಸೈಡ್ ಎಫೆಕ್ಟ್ ಇರಲ್ಲ. ಹೌದು, ಟ್ಯಾಬ್ಲೆಟ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ. ಇಲ್ಲಿ ಟ್ಯಾಬ್ಲೆಟ್ ಇಲ್ಲದ ಲೈಫನ್ನ ಬಂದು ಈ ಥೆರಪಿ ಕೊಡ್ತಾ ಹೋಗುತ್ತೆ. ಮೇಡಮ್, ಇದರಲ್ಲಿ ಈಗ ಸ್ಟೋನ್ ಸಿಗುತ್ತಾ? ಸ್ಟೋನ್ ಮಸಾಜ್ ಮಾಡುತ್ತಾ? ಇಲ್ಲಿ ಯಾವ ಥರ ಮಸಾಜ್ ಮಾಡುತ್ತೆ ಇದು ಬಂದು ಒಳಗಡೆ ಪ್ಯೂರ್ ಪಚ್ಚೆ ಕಲ್ಲು ಇರುತ್ತೆ. ಆ ಪಚ್ಚೆ ಕಲ್ಲು ಬಂದು ರೋಲ್ ಆಗಿ ನಮಗೆ ಬಾಡಿಗೆ ಬಂದು ಸರ್ಕ್ಯುಲೇಷನ್ ಮಾಡ್ತಾ ಹೋಗುತ್ತೆ. ಹೌದು, ಇದರಲ್ಲಿ ಪ್ಯೂರ್ ಪಚ್ಚೆ ಕಲ್ಲು ಇರುತ್ತೆ. ಆ ಪ್ಯೂರ್ ಪಚ್ಚೆ ಕಲ್ಲು ಏನು ಮಾಡುತ್ತೆ ಅಂದರೆ ಸ್ಪೈನಲ್ ಕಾರ್ಡನ್ನು ಫುಲ್ ಬಂದು ಬಲ್ಜಾಗಿರೋ ಸ್ಪೈನಲ್ ಕಾರ್ಡನ್ನು ಫುಲ್ ಆ್ಯಂಡ್ ಫುಲ್ ಏನು ಮಾಡುತ್ತೆ ಅಂದರೆ ಚೆನ್ನಾಗಿ ಒಡೆದು ಮಸಾಜ್ ಮಾಡುವಾಗ ಆರೋಗ್ಯ ಪರ್ಫೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಬಟ್ ಇದು ಮಾಮೂಲಿ ಫೈಬರು, ಪ್ಲಾಸ್ಟಿಕ್ ಆ ಥರ ಇಲ್ಲ, ಪಚ್ಚೆ ಕಲ್ಲೇ ಇರುತ್ತೆ ಮಸಾಜ್ ಮಾಡುತ್ತೆ. ಮಸಾಜ್ ಚೇರಲ್ಲಿ ಬಂದು ಈ ಥರ ಪಚ್ಚೆ ಕಲ್ಲು ಇರುತ್ತೆ, ಈ ಥರ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ಸ್ಪೈನಲಲ್ಲಿ ಬಂದು ಸ್ಪೈನಲ್ ಕಾರ್ಡಲ್ಲಿ ಮಸಾಜ್ ಮಾಡ್ತಾ ಹೋಗುತ್ತೆ ಇದು.